ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಕೃಷ್ಣ ಮಾತಾಡ್ತಾ ಇರೋದು. ಪ್ರೀತಿ ಕೃಷ್ಣ ಇನ್ಸ್ಪೈರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇಲ್ಲಿ ನಿಮಗೆ ಯಾರ್ಯಾರ ಮನೆಯಲ್ಲಿ ಮಕ್ಕಳಿದ್ದಾರೆ, ಯಾರ್ಯಾರು ವಯೋವೃದ್ಧರಿದ್ದಾರೆ, ಹಾಗೂ ಯಾರು ಮಹಾಭಾರತದ ಬಗ್ಗೆ ಸ್ವಲ್ಪವೂ ಕೂಡ ನಿಮಗೆ ಗೊತ್ತಿಲ್ಲ, ಅವರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಖಂಡಿತವಾಗ್ಲೂ ಮಹಾಭಾರತದ ಸೀರೀಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಅಂದರೆ ಮಹಾಭಾರತ ಪ್ರಾರಂಭವಾಗಿದ್ದು ಹಾಗೂ ಯಾವ ಯಾವ ಪಾತ್ರಗಳು ಅಲ್ಲಿ ಬರ್ತದೆ, ಅದು ನಮ್ಮ ಜೀವನಕ್ಕೆ ಹೇಗೆ ನಂಟಿದೆ, ಹಾಗೂ ಅದರಿಂದ ನಾವು ತಿಳ್ಕೊಳ್ಬೇಕಾಗಿರುವಂತಹ ವಿಚಾರಗಳು ಯಾವುವು, ಹೀಗೆ ಎಲ್ಲ ರೀತಿಯ ವಿಚಾರಗಳನ್ನು ನಾವು ನಮಗೆ ತಿಳಿದಿರುವಷ್ಟು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ಇದು ಅಲ್ಲದೆ ಹೊರತುಪಡಿಸಿ ಎಲ್ಲ ಮಹಿಳೆಯರ ಒಂದು ಮನದಾಳದ ಮಾತುಗಳಾಗಿರ್ಬೋದು, ಮಕ್ಕಳನ್ನು ಬೆಳೆಸುವ ನಿಟ್ಟು ಅಚ್ಚುಕಟ್ಟಾದ ಕ್ರಮಗಳಾಗಿರ್ಬೋದು, ಹೀಗೆ ಹೆಣ್ಣು ಮಕ್ಕಳ ವಿಶೇಷತೆಗಳಾಗಿರ್ಬೋದು, ಇನ್ನೂ ಹೆಚ್ಚೆಚ್ಚು ಸಾಂಸಾರಿಕ ಕುಟುಂಬದ ವಿಚಾರಗಳಾಗಿರ್ಬೋದು, ಎಲ್ಲವನ್ನ ಕೂಡ ಚರ್ಚೆ ಮಾಡ್ತೀವಿ. ಒಳ್ಳೆ ಒಳ್ಳೆ ವಿಚಾರಗಳನ್ನು ನಾವು ಮಾನವರಾಗಿ ಅನುಷ್ಠಾನ ಮಾಡಿಕೊಂಡ್ರೆ ನಮ್ಮ ಜೀವನ ಹೇಗೆ ಚೆನ್ನಾಗಿ ಹೋಗುತ್ತೆ ಅನ್ನುವಂಥ ವಿಚಾರಗಳನ್ನು ಕುರಿತು ಮಾತಾಡ್ತೀವಿ. ಹಾಗಾಗಿ ದಯಮಾಡಿ ಪ್ರೀತಿ ಕೃಷ್ಣ ಇನ್ಸ್ಪೈರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಪ್ರಾರಂಭ ಮಾಡೋಣ. ಸೊ ಈಗ ಮಹಾಭಾರತದ ಕಾವ್ಯ ಹೇಗೆ ಪ್ರಾರಂಭವಾಯಿತು ಅಂತ. ಈಗ ನಮಗೆಲ್ಲರಿಗೂ ಗೊತ್ತು, ಮಹಾಭಾರತವನ್ನು ರಚಿಸಿರೋರು ವೇದವ್ಯಾಸರು ಅಂತ. ಸೊ ವೇದವ್ಯಾಸರಿಗೆ ಒಂದು ಸಲ ಅನಿಸುತ್ತೆ, ಅವರು ಮಹಾಭಾರತದಲ್ಲಿ ಒಬ್ಬ ಜ್ಞಾನವನ್ನು ಹೊಂದಿದ್ದಂತಹ ಜ್ಞಾನಿ ಅಂತಲೇ ನಾವು ಹೇಳ್ಬೋದು. ವೇದವ್ಯಾಸರಿಗೆ ಒಂದು ಸಲ ಅನಿಸುತ್ತಂತೆ, ಮಹಾಭಾರತವನ್ನು ನಾನು ಕಾವ್ಯವಾಗಿ ಅಂದರೆ ಗ್ರಂಥವಾಗಿ ಬರಿಬೇಕು, ಅದನ್ನು ಇಡೀ ಪ್ರಪಂಚಕ್ಕೆ ಬೆಳಕನ್ನು ನೀಡುವಂತಹ ಮಾರ್ಗದರ್ಶನವಾಗಿ ಆ ಗ್ರಂಥವನ್ನು ನಾನು ನೀಡಬೇಕು ಅನ್ನುವಂತಹ ಮನಸ್ಸಾಗ್ತದಂತೆ. ಆಗ ಒಮ್ಮೆ ಅವರು ಏನು ಮಾಡ್ತಾರೆ, ಇದನ್ನು ಮನಸ್ಸಲ್ಲಿ ಅಂದ್ಕೊಂಡು ಬ್ರಹ್ಮದೇವರನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡಿದಾಗ ಅವರು ಹೇಳ್ತಾರೆ, ಸ್ವಾಮಿ ಬ್ರಹ್ಮ, ನಾನು ಒಂದು ಮಹಾಕಾವ್ಯವನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಕುರು ವಂಶದ ಒಂದು ಚರಿತ್ರೆಯನ್ನು ನಾನು ಬರಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ದಯಮಾಡಿ ನನಗೆ ಯಾರನ್ನಾದರೂ ಒಬ್ಬರನ್ನ ಸಹಾಯಕ್ಕೆ ಕಳಿಸಿ ಅಂತ ಕೇಳ್ಕೊತಾರಂತೆ. ಆಗ ಬ್ರಹ್ಮದೇವರಿಗೆ ನೆನಪಾಗಿದ್ದೇ ಶ್ರೀ ಗಣೇಶ. ಆಗ ಬ್ರಹ್ಮದೇವರು ಹೇಳ್ತಾರೆ, ನೀವು ಅಂದ್ಕೊಂಡಿರೋದಂತೂ ತುಂಬಾ ಒಳ್ಳೆಯ ವಿಷಯ. ನೀವು ಗಣೇಶನನ್ನು ಕುರಿತು ಸ್ಮರಿಸಿ, ಖಂಡಿತವಾಗ್ಲೂ ಈ ಇಡೀ ವಿದ್ಯೆಗೆ ಅಧಿಪತಿಯಾಗಿರುವಂತಹ ಗಣೇಶ ನಿಮಗೆ ಸಹಾಯವನ್ನು ಮಾಡ್ತಾರೆ ಅಂತ. ಈ ವಿಚಾರ ಇವರಿಗೂ ಕೂಡ, ವೇದವ್ಯಾಸರಿಗೂ ಕೂಡ ತುಂಬಾ ಒಂದು ಖುಷಿ ಅನಿಸುತ್ತೆ. ಓ ಹೌದು, ಅವರು ಬಂದರೆ ಗಣೇಶ ನನಗೇನಾದ್ರೂ ಮಹಾಕಾವ್ಯವನ್ನು ಬರೆಯುವಲ್ಲಿ ಸಹಾಯ ಮಾಡಿದರೆ ಬಹುಶಃ ಅದು ತುಂಬಾ ಒಳ್ಳೆಯ ವಿಷಯ ಅಂತ ಹೇಳಿ ಏನು ಮಾಡ್ತಾರೆ, ವೇದವ್ಯಾಸರು ತಕ್ಷಣವೇ ಶ್ರೀ ಗಣೇಶನನ್ನು ಸ್ಮರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಗಣೇಶ ಅಲ್ಲಿಗೆ ಬಂದು ಕೇಳ್ತಾರೆ. ಆಗ ಅವರು ತಮ್ಮ ಮನದಾಸೆಯನ್ನು ಹೇಳ್ಕೊತಾರೆ, ನಾನು ಹೀಗೆ ಮಹಾಕಾವ್ಯವನ್ನು ರಚನೆ ಮಾಡಬೇಕು ಗಣೇಶ, ನಿಮ್ಮ ಸಹಾಯ ನನಗೆ ಬೇಕು ಅಂತ. ಆಗ ತಕ್ಷಣವೇ ಗಣೇಶ ಒಂದು ಸವಾಲನ್ನು ಕೊಟ್ಬಿಡ್ತಾರೆ. ಏನಂದರೆ, ನಾನು ಮಹಾಕಾವ್ಯವನ್ನು ಬರೆಯೋದಕ್ಕೆ ಸಿದ್ಧನಿದ್ದೀನಿ, ಆದರೆ ನೀವು ಎಲ್ಲೋ ಕೂಡ ಮಹಾಕಾವ್ಯವನ್ನು ಮಧ್ಯದಲ್ಲಿ ನಿಲ್ಲಿಸೋ ಹಾಗಿಲ್ಲ ಅಂತ. ವಿದ್ಯೆಗೆ ಅಧಿಪತಿಯಾಗಿರುವ ಗಣೇಶ ಸರಿ, ಆದರೆ ಅದೇ ರೀತಿ ದೊಡ್ಡ ಜ್ಞಾನಿಯಾಗಿದ್ದಂತಹ ವೇದವ್ಯಾಸರು ಕೂಡ ಒಂದು ಉಪಾಯವನ್ನು ಮಾಡ್ತಾರೆ. ನೀವು ಬರಿಬೇಕು, ಆದರೆ ಒಂದು ಷರತ್ತು ನನ್ನ ಕಡೆಯಿಂದನೂ ಇದೆ. ಅದೇನೆಂದರೆ, ನಾನು ಶ್ಲೋಕವನ್ನು ಹೇಳಿದ ನಂತರ ನೀವು ಅದನ್ನು ಅರ್ಥವನ್ನು ತಿಳ್ಕೊಳ್ಳೋದೇನೆ ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಹೋಗೋ ಹಾಗಿಲ್ಲ ಅಂತ. ಆಗ ಮನಸ್ಸಲ್ಲೇ ನಸುನಕ್ಕಂತಹ ಗಣೇಶ ಆಗಬಹುದು ಅಂತ ಹೇಳಿ ಮಹಾಭಾರತದ ಮಹಾಕಾವ್ಯವನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಒಬ್ರಿಗೊಬ್ಬರು ಷರತ್ತುಗಳನ್ನು ಹಾಕಿಕೊಂಡು ಬರೆದಂತಹ ಇಡೀ ಪ್ರಪಂಚಕ್ಕೆ ಬೆಳಕಾಗಿ ನಿಂತಹ ಮಹಾಕಾವ್ಯವೇ ಈ ನಮ್ಮ ಮಹಾಭಾರತ. ಅದು ಬಹುಶಃ ತಾಳ್ಮೆ, ಬುದ್ಧಿ, ಇಡೀ ನಮ್ಮ ಜೀವನವನ್ನೇ ಮುಂದಕ್ಕೆ ಕೊಂಡೊಯ್ಯುವಂತಹ ಗ್ರಂಥ. ಅಂದರೆ ಎಲ್ಲವನ್ನ ಕೊಡುತ್ತೆ, ತಾಳ್ಮೆ ಕೊಡುತ್ತೆ, ನಮ್ಮಲ್ಲಿ ಬುದ್ಧಿ ಜಾಸ್ತಿ ಆಗ್ತದೆ, ನಾವು ಏನು ಮಾಡಬೇಕು ಅನ್ನುವಂತಹ ಒಂದು ಅಚಲವಾಗಿರುವಂತಹ ಗುರಿಯನ್ನು ನೀಡ್ತದೆ. ಅದೇ ಈ ಮಹಾಭಾರತ ನಮ್ಮೆಲ್ಲರಿಗೂ ಕೂಡ ಉಪಯುಕ್ತವಾಗುವ, ಯುಗಗಳಿಗೆ ನಮಗೆ ಮಾತ್ರವೇ ಅಲ್ಲದೆ ಯುಗಗಳಿಗೂ ಕೂಡ ಉಪಯೋಗವಾಗುವಂತಹ ಗ್ರಂಥವೇ ಮಹಾಭಾರತ, ಅದೇ ಮಹಾಕಾವ್ಯ. ಇದು ಈ ರೀತಿಯಾಗಿ ರಚನೆಯಾಗಿದೆ. ಇದು ನನಗೆ ತಿಳಿದಿರುವಂತಹ ಒಂದು ಮಾಹಿತಿ.
ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಇದೇ ರೀತಿ ಡೇ 2 ಸೀರೀಸಲ್ಲಿ ಕಂಟಿನ್ಯೂ ಹೋಗ್ತಾ ಇರುತ್ತೆ. ನಾಳೆ ಇನ್ನೊಂದು ಹೊಸದಾಗಿರುವಂತಹ ಡೇ 2 ಸೀರೀಸಲ್ಲಿ ಮಹಾಭಾರತದ ವಿಷಯ 2ನೇ ಕಥೆಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಯಾರ್ಯಾರಿಗೆ ಇದು ಇಷ್ಟ ಆಯಿತು, ಯಾರ ಮನೆಯಲ್ಲಿ ಮಕ್ಕಳಿಗೆ ಉಪಯೋಗ ಆಗ್ತದೆ, ವೃದ್ಧರಿಗೆ ಉಪಯೋಗ ಆಗ್ತದೆ, ಯಾರಿಗೆ ಮಹಾಭಾರತದ ಬಗ್ಗೆ ಸ್ವಲ್ಪವೂ ಗೊತ್ತಿಲ್ಲ ಅವರೆಲ್ಲರೂ ಕೂಡ ಬೇರೆಯವರಿಗೆ ಶೇರ್ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಪ್ರೀತಿ ಕೃಷ್ಣ. ಧನ್ಯವಾದಗಳು.